ಅಯೋಧ್ಯೆಯಲ್ಲಿಯ ರಾಮನ ಮೂರ್ತಿಯನ್ನ ಕರ್ನಾಟಕದಲ್ಲಿ ಸಿಕ್ಕಂತಹ ಕೃಷ್ಣಶಿಲೆ ಅಥವಾ ಶ್ಯಾಮಶಿಲೆ ಅನ್ನುವಂತಹ ಕಲ್ಲಿನಿಂದ ಕೆತ್ತಲಾಗಿದೆ. ಹಾಗೆ ಕೋಟಿಗಟ್ಟಲೆ ಮೂರ್ತಿಗಳನ್ನ ನಾವು ನೋಡಿದ್ದೇವೆ. ನಮ್ಮ ಪ್ರಪಂಚತೆಯನ್ನ ಹೊರತಾಗಿ ಯಾವ ಕಲ್ಲುಗಳು ಬಳಕೆಯಾಗಿಲ್ಲ. ಆದ್ರೆ ಇಲ್ಲೊಂದು ಮೂರ್ತಿ ನಮ್ಮ ಪ್ರಪಂಚದಲ್ಲಿರುವ ಯಾವ ಕಲ್ಲಿಗೂ ಹೋಲಿಕೆ ಇಲ್ಲ. ಈ ಮೂರ್ತಿ ಇರುವುದು ಗುಡಮಲ್ಲಂನಲ್ಲಿ, ತಿರುಪತಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದ್ದು ಇದರ ಮೂಲ ಹೆಸರು ಪರಶುರಾಮೇಶ್ವರ ಸ್ವಾಮಿ. ಇಡೀ ಭೂಮಂಡಲದಲ್ಲಿ ದೊರೆಯದ ಅತಿ ಪುರಾತನ ಲಿಂಗವೆಂದು ಪುರಾತತ್ವ ಇಲಾಖೆಯೇ ಒಪ್ಪಿಕೊಂಡಿದೆ. ಇಂತಹ ಅತ್ಯಪೂರ್ವವಾದ ಶಿವಲಿಂಗ ಸುಮಾರು 5 ಅಡಿ ಎತ್ತರವಿದ್ದು ಭೂಮಿಯಿಂದ 6 ಅಡಿಗಳಷ್ಟು ಕೆಳಗಡೆ ಬೆಳೆದಿದೆ ಎಂಬುದಿದೆ. ತ್ರಿಮೂರ್ತಿಗಳ ದ್ಯೋತಕವಾದ ಶಿವಲಿಂಗಕ್ಕೆ ಒರಗಿಕೊಂಡಂತೆ ಪರಶುವನ್ನ ಹಿಡಿದು ಪರಶುರಾಮನನ್ನು ಕಾಣಬಹುದು. ಪರಶುರಾಮನ ಕೆಳಭಾಗದಲ್ಲಿಯೇ ಯಕ್ಷನ ರೂಪದಲ್ಲಿ ಬ್ರಹ್ಮದೇವ, ಪರಶುರಾಮೇಶ್ವರ ರೂಪದಲ್ಲಿ ಮಹಾವಿಷ್ಣುದೇವ ಹಾಗೂ ಲಿಂಗದ ರೂಪದಲ್ಲಿ ಶಿವ ಪರಮಾತ್ಮರು ಒಟ್ಟಿಗೆ ಒಂದೇ ಲಿಂಗದಲ್ಲಿ ಸಂಗಮಗೊಂಡು ಪೂಜಿಸಲ್ಪಡುತ್ತಿದ್ದಾರೆ. ಶಿವಲಿಂಗ ಗೋಧಿ ಬಣ್ಣದಿಂದ ನಿರ್ಮಾಣಗೊಂಡಿದ್ದು ಕಲ್ಲು ಯಾವುದು, ಎಲ್ಲಿಂದ ಬಂತು ಎಂಬುದು ಇಲ್ಲಿಯವರೆಗೂ ಕೌತುಕವಾಗಿಯೇ ಉಳಿದಿರೋ ಪ್ರಶ್ನೆ. ಆದ್ರೆ ಕೆಲವೊಬ್ಬರು ಹೇಳುವ ಹಾಗೆ ಬಹುಶಃ ಬೇರೆ ಲೋಕದಿಂದಲೇ ಬಂದಿರಬಹುದು ಎಂಬುದು. ಆದ್ರೆ ನಿಮ್ಮ ಇತಿಹಾಸಕ್ಕೆ ಸಿಕ್ಕ ಮಾಹಿತಿಯಂತೆ ಈ ಮೂರ್ತಿ ಒಂದು ಉಲ್ಕೆಯ ರೂಪದಲ್ಲಿ ಒಬ್ಬ ರಾಜನಿಗೋ ಅಥವಾ ಒಂದೊಳ್ಳೆ ಶಿಲ್ಪಿಗೋ ಸಿಕ್ಕಿ ಕೆತ್ತನೆಗೊಳಪಟ್ಟ ಮೂರ್ತಿ ಇದಾಗಿರಬಹುದು ಎಂಬುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಫಾಲೋ ಮಾಡಿ.